ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಕ್ರೋಶೆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಕುಚ್ಚೂ ಇಲ್ಲ, ಬೀಡ್ಸೂ ಇಲ್ಲ, ಕಂಪ್ಲೀಟ್ ಥ್ರೆಡ್ ವರ್ಕ್ ಡಿಸೈನು. 3 ಸ್ಟೆಪ್ಪಲ್ಲಿ ಬರುತ್ತೆ. ತುಂಬಾ ಕ್ಯೂಟ್ ಆಗಿರುವಂಥ ಡಿಸೈನು. ಸೊ ಯಾವ ರೀತಿ ಇದೆ ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ಡಿಸೈನ್ಗೆ ನಾನು ದಾರ 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2 ಸತಿ ಲಾಕ್ ಮಾಡ್ತೀವಲ್ವ, ಆ ರೀತಿ ಫಸ್ಟು ಲಾಕನ್ನು ಮಾಡ್ಕೋಬೇಕು ನಾವು. ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಈಗ ಜಸ್ಟ್ 1 ಚೈನ್ನ ಮಾಡಿಕೊಂಡು, ಈ ಒಂದು ಚೈನ್ ಹಾಕಿದ ತಕ್ಷಣ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ ರೀತಿ ಫಸ್ಟ್ ಸ್ಟೆಪ್ಪು ನೀವು ಚೈನ್ ಲೈನ್ನ ಹಾಕ್ಕೊಂಡು ಹೋಗಬೇಕು. 1 ಚೈನ್ ಹಾಕ್ಕೊಳ್ಳೋದು ಮತ್ತು ಪಲ್ಲುಗೆ ಲಾಕ್ ಮಾಡ್ಕೊಳ್ಳೋದು, 1 ಚೈನ್ ಹಾಕ್ಕೊಳ್ಳೋದು ಮತ್ತು ಪಲ್ಲುಗೆ ಲಾಕ್ ಮಾಡ್ಕೊಳ್ಳೋದು. ಸೊ ಈ ರೀತಿಯಾಗಿ ನೀವು ಡಿಸೈನ್ ಅನ್ನೋದು ಫಸ್ಟು ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನೋಡಿ, ನಾನು 3 ಸತಿ ಮಾತ್ರ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ, ಕುಚ್ಚು ಬರೋಲ್ಲ ಇದಕ್ಕೆ, ಹಂಗಾಗಿ. ಸೊ ಈ ರೀತಿ 3 ಟೈಮ್ ಈ ರೀತಿ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಈ ಥರ 3 ಸತಿ ಲಾಕನ್ನು ಹಾಕಿದ ಮೇಲೆ 6 ಚೈನ್ಗಳನ್ನ ಹಾಕ್ಕೋಬೇಕು. 6 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ 1 ಚೈನ್ ಲಾಕ್ ಏನಿದೆಯಲ್ಲ, ಈ ಲಾಕಲ್ಲಿ ಈ 6 ಚೈನ್ಗಳನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿ 6 ಚೈನ್ ಹಾಕಿ ಲಾಕ್ ಹಾಕಿದ ತಕ್ಷಣ ಮತ್ತೆ 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕ್ಕೊಂಡು ಮತ್ತೆ ಪಲ್ಲುಗೆ ಎಲ್ಲಿ ಬರುತ್ತೆ ನೋಡಿಕೊಂಡು ಮತ್ತೆ ಈ 1 ಚೈನ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ತಕ್ಷಣ ಮತ್ತೆ 1 ಚೈನ್, ಮತ್ತೆ ಪಲ್ಲುಗೆ ಲಾಕ್, ಮತ್ತೆ 1 ಚೈನ್, ಮತ್ತೆ ಪಲ್ಲುಗೆ ಲಾಕ್, ಮತ್ತು 1 ಚೈನ್, ಮತ್ತು ಪಲ್ಲುಗೆ ಲಾಕ್. ಸೊ ಈ ರೀತಿಯಾಗಿ ಫಸ್ಟ್ ಸ್ಟೆಪ್ ಅನ್ನೋದು ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗಲ್ಲಿ ನೋಡಿ 3 ಸತಿ ನಾವು ಲಾಕನ್ನು ಮಾಡ್ಕೊಂಡಿದ್ವಿ. ಸೊ ಮಿಡ್ಲ್ ಈ ಕಡೆಯಿಂದ ಆ ಕಡೆ ಬರುವಂಥ ಆಚಿಗೆ 1 2 3 4 5 ಟೈಮ್ ಈ ರೀತಿ ಲಾಕನ್ನು ಮಾಡ್ಕೋಬೇಕು, ಚೈನ್ ಥರ. ಸೊ 5 ಟೈಮ್ ಈ ರೀತಿ ಲಾಕನ್ನು ಮಾಡಿ ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ. 5 ಸತಿ ಈ ಥರ ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ 1 2 3 4 5 6 ಚೈನ ಹಾಕ್ಕೊಂಡು ಮತ್ತು ಸೇಮ್ ಚೈನ್ನ ಈ ಲಾಕಲ್ಲಿ 6 ಚೈನ್ಗಳನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ತಕ್ಷಣ ಮತ್ತೆ 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕಿ ಮತ್ತೆ ಇದು ಪಲ್ಲುಗೆ ಲಾಕ್ ಮಾಡ್ಕೊಳ್ಳೋಣ. ಪಲ್ಲುಗೆ ಲಾಕ್ ಹಾಕಿದ ತಕ್ಷಣ ಮತ್ತೆ 1 ಚೈನ್, ಮತ್ತೆ ಲಾಕ್. ಸೊ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲು ಈ ರೀತಿ ಫಸ್ಟ್ ಸ್ಟೆಪ್ ಅನ್ನೋದು ನೀವು ಮೇಯ್ನಾಗಿ ಈ ಒಂದು ಲೈನ್ ಅನ್ನೋದು ನೀವು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು. ಈ ಒಂದು ಡಿಸೈನ್ಗೆ ಈ ರೀತಿಯಾಗಿ ಬರುತ್ತೆ. ಸೊ ಫಸ್ಟ್ ಲೈನು ಸ್ಯಾರಿ ಫುಲ್ಲು ಈ ರೀತಿ ಚೈನನ್ನ ಹಾಕ್ಕೊಂಡ್ಮೇಲೆ ಈಗ 2ನೇ ಸ್ಟೆಪ್ಪಲ್ಲಿ ನೋಡಿ, 2ನೇ ಸ್ಟೆಪ್ಪಲ್ಲಿ ಕೂಡ ಸೇಮ್ ಕಲರ್ ದಾರ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟ್ 2 ಸತಿ ಲಾಕ್ ಮಾಡಿದ್ದೀವಲ್ವ, ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಮತ್ತೆ ದಾರನ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. 1 ಲಾಕ್ ಸಾಕು. 1 ಸತಿ ಈ ಥರ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡ್ಕೊಂಡು ನೋಡಿ, ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. 3 ಚೈನ್ಗಳನ್ನ ಹಾಕಿ 2 ಬರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲೇನು 6 ಚೈನ್ಗಳನ್ನ ಹಾಕಿ ಒಂದು ಲೂಪನ್ನ ರೆಡಿ ಮಾಡ್ಕೊಂಡಿದ್ದೀವೋ ಇದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸರಿ, 2ರಿಂದ 1 ಸತಿ, ಮತ್ತು 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಈ ಒಂದು ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ರಿಂಗ್ ಥರ, ಆ ಒಂದು ಇದ್ರೊಳಗಡೆ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. 2ರಿಂದ 1 ಸರಿ, ಮತ್ತು 2ರಿಂದ 1 ಸತಿ, 2ರಿಂದ 1 ಸರಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ಈ ರೀತಿ ಗ್ಯಾಪ್ ಅನ್ನೋದು ಬರುತ್ತೆ, ಮಿಡ್ಲಲ್ಲಿ ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ ಡಿಸೈನು. ಸೊ ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು ಈ 6 ಚೈನ್ಗಳಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಈಗ 3ನೇದಾಯಿತು, ಇದು 4. ಸೊ 4ನೇ ತ್ರಿಬಲ್ ಕ್ರೋಶೆ ಕಂಬನೂ ಕೂಡ ಹಾಕ್ತಾ ಇದ್ದೀನಿ. ಸೊ 4 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ, ಈಗ 4 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮೇಯ್ನಾಗಿ ಇಲ್ಲೇ ಇರೋದು, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. 4 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಜಸ್ಟ್ 1 ಚೈನ ಹಾಕ್ಕೋಬೇಕು. 1 ಚೈನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. 1 ಚೈನ್ ಹಾಕಿ 2 ಬರಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಇದೇ ಲೂಪ್ ಒಳಗಡೆ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಇಲ್ಲಿ 1 ಚೈನ್ ಹಾಕ್ಕೊಂಡಿದ್ದೀವಿ, ನಿಮ್ಗೆ ಆಲ್ರೆಡಿ ಗ್ಯಾಪ್ ಕಾಣಿಸ್ತಾ ಇರುತ್ತೆ. 4 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ ಹಾಕಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ಹಾಕ್ಕೊಂಡಿದ್ದೀನಿ. ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೋಡಿ, 1 ಚೈನ್, 2 ಚೈನ್, ಇಲ್ಲಿ 3 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ.
3 ಚೈನ ಹಾಕ್ಕೊಂಬಿಟ್ಟು ಈ 3 ಚೈನು ಈ ತ್ರಿಬಲ್ ಕ್ರೋಶೆ ಕಂಬ ಇಲ್ಲೇನು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಹಾಕಿದ ತಕ್ಷಣ ನೋಡಿ ಮತ್ತೆ ಈಗ 1 ಚೈನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು 1 ಚೈನ್ ಮಾಡ್ಕೊಂಡಿದ್ರು ಈ ಕಡೆ ಕೂಡ ಸೇಮ್ 1 ಚೈನ್ ಬರಬೇಕು. ಈ ರೀತಿ 1 ಚೈನ್ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಮತ್ತು ಇದೇ ಒಂದು 6 ಚೈನಲ್ಲಿ ಮತ್ತೆ ಈ ಸೈಡಲ್ಲಿ ಕೂಡ 4 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳಿ. ಮತ್ತು ಈ 6 ಚೈನಲ್ಲಿ ಹೋಗಿಬಿಟ್ಟು ದಾರನ ತಂದು 2 ಲೂಪಿಂದ ಒಂದು ಸರ್ತಿ 2 ಲೂಪಿಂದ ಒಂದು ಸರಿ 2 ಲೂಪಿಂದ ಒಂದು ಸರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ಕಡೆ 4 ಹಾಕಿದ್ದೀವಿ. ಈಗ ಈ ಸೈಡಲ್ಲಿ ಕೂಡ 4 ತ್ರಿಬಲ್ ಕ್ರೋಶೆ ಕಂಬ ವರ್ಕ್ ಮಾಡ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳೋಣ. ಮತ್ತು ಇದ್ರೊಳಗಡೆ ಹೋಗಿ ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಸೊ ಈ ಕಡೆ ಕೂಡ 4 ತ್ರಿಬಲ್ ಕ್ರೋಶೆ ಕಂಬ, ಈ ಕಡೆ ಕೂಡ 4 ತ್ರಿಬಲ್ ಕ್ರೋಶೆ ಕಂಬ, ಮಿಡ್ಲಲ್ಲಿ 1 ತ್ರಿಬಲ್ ಕ್ರೋಶೆ ಕಂಬ ಬಂದಿದೆ. ಸೊ ಈ ರೀತಿ ತ್ರಿಬಲ್ ಕ್ರೋಶೆ ಕಂಬಗಳು 4 ಹಾಕಿದ ಮೇಲೆ ನೋಡಿ ಮತ್ತೆ ಸೇಮ್ ನೀಡಲ್ ಮೇಲೆ ಮತ್ತೆ 2 ಬಾರಿ ದಾರನ ಸುತ್ತಕೊಂಡು ಈಗ ಡೈರೆಕ್ಟಾಗಿ ಈ ಕಡೆ ಏನು ನಾವು ರಿಂಗ್ ಥರ ಕ್ರಿಯೇಟ್ ಮಾಡಿದ್ವರಲ್ಲ ಈ ಲೂಪಲ್ಲಿ ಮತ್ತೆ ಇದರೊಳಗಡೆ ತ್ರಿಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ 4 ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಚೈನ್ ಬರುತ್ತೆ. ಸೊ ಕಂಟಿನ್ಯೂ ಆಗಿ ಈ ರೀತಿ ಒಂದಕ್ಕೊಂದು ಅಟ್ಯಾಚ್ ಆಗಿ ಈ ಒಂದು ಆರ್ಚ್ಗಳನ್ನೋದು ಬರುತ್ತೆ. ಸೇಮ್ ಮತ್ತೆ ಈಗ 4 ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಸೊ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳೋಣ. ಮತ್ತು ಇದೇ ಒಂದು ರಿಂಗಲ್ಲಿ ಹೋಗಿಬಿಟ್ಟು ಸೊ ರಿಂಗ್ ಆದರೂ ಅಂದ್ಕೊಳ್ಳಿ, ಲೂಪ್ ಆದರೂ ಅಂದ್ಕೊಳ್ಳಿ, ಒಂದು ಸರ್ಕಲ್ ಆದರೂ ಅಂದ್ಕೊಳ್ಳಿ, ಬಟ್ ನಾವು ಕ್ರಿಯೇಟ್ ಮಾಡಿರುವಂಥ 6 ಚೈನ್ನ ಒಂದು ಗ್ಯಾಪ್ ಏನಿದೆ ಸೊ ಅದೇ ಗ್ಯಾಪಲ್ಲಿ ನಾವು 4 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 1 ಚೈನ ಮಾಡ್ಕೋಬೇಕು. 1 ಚೈನ್ ಹಾಕಿದ ತಕ್ಷಣ ಮತ್ತೆ 2 ಬಾರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ 1 ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. 1 ತ್ರಿಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ತಕ್ಷಣ ಮತ್ತೆ 1 ಚೈನ ಹಾಕಬೇಕು. 1 ಚೈನ್ ಹಾಕಿ ಮತ್ತೆ 2 ಬಾರಿ ದಾರ ಸುತ್ಕೋಬೇಕು. ಮತ್ತು ಇದೇ ಒಂದು ಕೆಳಗಡೆ ಚೈನಲ್ಲಿ ಈ ಸೈಡಲ್ಲಿ ಕೂಡ 4 ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ರೀತಿಯಾಗಿ 2ನೇ ಸ್ಟೆಪ್ ಅನ್ನೋದು ಸ್ಯಾರಿ ಫುಲ್ಲಾಗಿ ನೀವು ಫಿನಿಶಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಸೇಮ್ ಮೇಲೆ ಹಾಕುವಂಥ 2 ಸ್ಟೆಪ್ ಏನಿದೆಯಲ್ಲ ಕಂಟಿನ್ಯೂ ಆಗಿ ಇದೇ ರೀತಿ ವರ್ಕನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಮತ್ತು ಸೇಮ್ ನೆಕ್ಸ್ಟಲ್ಲಿ ಮತ್ತೆ ಸೇಮ್ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. 4 ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ಟು ಈ ರೀತಿ ವರ್ಕ್ ಅನ್ನೋದು ನೀವು ಮಾಡ್ಕೋಬೇಕಾಗತ್ತೆ. ಈಗ ಬಂದು 3rd ಸ್ಟೆಪ್ಪಲ್ಲಿ ನೋಡಿ ಯಾವ ರೀತಿ ವರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಮೇಲೆ ಬಂದು ವರ್ಕ್ ಮಾಡೋದು ಇಲ್ಲಿ ಫಸ್ಟ್ ಇಲ್ಲಿ 4 ಚೈನ್ ಏನಿದೆಯಲ್ಲ ಇದರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಫಸ್ಟು ಥ್ರೆಡನ್ನು ಎಳ್ಕೋಬೇಕು. ಬೇರೆ ಆಪೋಸಿಟ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. 2 ಕಲರಲ್ಲಿ ಈ ಡಿಸೈನ್ನ ನೀವು ಹಾಕ್ಕೋಬೋದು. ಸೊ ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಕಲರ್ ದಾರ ತೊಗೊಂಡು ವರ್ಕನ್ನ ಮಾಡ್ಕೊಳ್ಳಿ. ಸೊ ಈ ರೀತಿ ಒಂದು ಸತಿ ಲಾಕನ್ನು ಮಾಡಿಕೊಂಡು ಇಲ್ಲಿ ಏನು ಚೈನ್ ಹಾಕಿದ್ದೀವಲ್ವ ಇದ್ರ ಒಳಗಡೆ ಕೂಡ ಒಂದು ಸತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಈ ಚೈನಲ್ಲಿ ಕೂಡ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಟೈಟಾಗಿ ಕುಂತ್ಕೊಳ್ಳುತ್ತೆ ಅದು. ಸೊ ಈ ರೀತಿ ಚೈನ್ ಒಳಗಡೆ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ ಮಾಡಿಕೊಂಡು ನೀಡಲ್ ಮೇಲೆ 1 ಬಾರಿ ದಾರ ಸುತ್ತಕೊಂಡು ಇದೇ 1 ಚೈನಲ್ಲಿ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2 ಚೈನು ಹಾಗೆ 1 ಡಬಲ್ ಕ್ರೋಶೆ ಕಂಬ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ 1 ಚೈನಲ್ಲಿ ಮತ್ತೆ 1 ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ ಮತ್ತು ಸೇಮ್ ಪಾಯಿಂಟ್ ಅಂದರೆ ಇಲ್ಲೇನು ತ್ರಿಬಲ್ ಕ್ರೋಶೆ ಕಂಬ ಏನಿದೆಯೋ ಸೊ ಆ ಒಂದು ಹೋಲಲ್ಲಿ ಮತ್ತು ನೀಡಲ್ನ ಹಾಕಿಬಿಟ್ಟು ಸಿಂಗಲ್ ಆಗಿ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಆಮೇಲೆ ಮತ್ತೆ 1 ಚೈನ್ 2 ಚೈನ ಮಾಡ್ಕೋಬೇಕು. 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ 3 ಚೈನ್ ಹಾಕಿ ಒಂದು ಪಿಕೋಟ್ ಥರ ಏನು ಫಾರ್ಮ್ ಮಾಡಿದ್ವಲ್ವ ಆ ಒಂದು ಪಿಕೋಟ್ ಥರ ಇಲ್ಲಿ ಚೈನ್ ಕೂಡ ಕಾಣಿಸ್ತಿರುತ್ತೆ. ಸೊ ಅದ್ರ ಒಳಗಡೆ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತು ಅದೇ ಒಂದು ಗ್ಯಾಪಲ್ಲಿ ಮತ್ತು ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಮತ್ತು ಸೇಮ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮೇಲೆ ಒಂದು ಎಕ್ಸ್ಟ್ರಾ ಹಾಕ್ಕೊತೀವಿ. ಸ್ವಲ್ಪ ನಿಮಗೆ ಅಗಲವಾಗಿ ಫ್ಲವರ್ ಪೆಟಲ್ಸ್ ಬೇಕು ಅಂದರೆ ಒಂದು 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಪರವಾಗಿಲ್ಲ, ಏನೂ ಆಗೋದಿಲ್ಲ. ಸೊ ಈ ಥರ ಲಾಕ್ ಹಾಕಿದ ತಕ್ಷಣ ನೋಡಿ ಈ ಸ್ವಲ್ಪ ಈ ರೀತಿ ಜರ್ಸ್ಕೊಳ್ಳಿ, ನೀಟಾಗಿ ಕಾಣಿಸುತ್ತೆ. ಇಲ್ಲೇನು ಲಾಕ್ ಇದೆಯಲ್ಲ ಈ ಲಾಕಲ್ಲಿ ಮತ್ತೆ ಒಂದು ಸರ್ತಿ ಸಿಂಗಲ್ ಟಿಚ್ಚನ್ನ ಹಾಕ್ಕೊಳ್ಳೋಣ, ಒಂದು ಸಿಂಗಲ್ ಆಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಹಾಕಿದ ಮೇಲೆ ಮತ್ತೆ 1 ಚೈನ್ 2 ಚೈನ ಮಾಡ್ಕೋಬೇಕು. 2 ಚೈನ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು
ಮತ್ತು ಈ ಕಡೆ 4 ಡಬಲ್ ಕ್ರೋಶೆ ಹಾಕೋಕ್ಕೆ ಮುಂಚೆ ಒಂದು ಚೈನ್ ಏನು ಹಾಕಿದ್ದೀವಲ್ವ ಆ ಒಂದು ಚೈನಲ್ಲಿ ಮತ್ತು ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಮತ್ತು ನೀಡಲ್ನಲ್ಲಿ ದಾರ ಸುತ್ಕೊತಾ ಇದ್ದೀನಿ ಮತ್ತು ಡಬಲ್ ಕ್ರೋಶೆನ ಹಾಕ್ಕೊತ. ಸೊ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಮತ್ತು ಇದ್ರೊಳಗಡೆ ಒಂದು ಸತಿ ಸಿಂಗಲ್ ಆಗಿ ಒಂದು ಸತಿ ಲಾಕನ್ನು ಮಾಡಿಕೊಂಡು ಒಂದು 2-3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಥ್ರೆಡ್ಡನ್ನ ಕಟ್ ಮಾಡಿಕೊಂಡು ಥ್ರೆಡ್ಡನ್ನು ಈ ರೀತಿ ಎಳ್ಕೊಂಡ್ಬಿಟ್ಟು ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಹಿಂದ್ಗಡೆ ಈ ರೀತಿ ಗಮ್ ಪೇಸ್ಟ್ ಮಾಡೋಣ. ಸೊ ಮೇಲೆ ಬಂದು ಈ ರೀತಿ ಎಕ್ಸ್ಟ್ರಾ ಇರುವಂಥ ದಾರನ ಕಟ್ ಮಾಡಿಕೊಂಡು ಇಂದ ಗಮ್ ಪೇಸ್ಟ್ ಮಾಡಿಕೊಂಡು ಮತ್ತು ಸೇಮ್ ವರ್ಕ್ ಏನಿದೆಯೋ ಈ ಕಡೆ ಕೂಡ ನೀವು ಸೇಮ್ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 2 ಕಲರಲ್ಲಿ ಬರುತ್ತೆ. ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಕಂಪ್ಲೀಟ್ ಹಾಕಿದಾಗನೇ ಡಿಸೈನ್ ಲುಕ್ ಅನ್ನೋದು ಯಾವ ರೀತಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಒಂದು ಹಾಕಿದಾಗ ಅಷ್ಟೊಂದು ನಮಗೆ ಗೊತ್ತಾಗೋಲ್ಲ ಅದು ಯಾವ ರೀತಿ ಬರುತ್ತೆ ಅಂತ. ಸೊ ಸ್ವಲ್ಪ ದೂರ ಹಾಕಿಬಿಟ್ಟು ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವರ್ಕ್ ಹಾಕಿದ ಮೇಲೆ ನೋಡಿ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ. ಹೇಳಿದ್ನೆಲ್ಲ ಸ್ವಲ್ಪ ಹಾಕಿದ ಮೇಲೇ ಗೊತ್ತಾಗೋದು ಸೀರೆಗೆ ಅಂತ. ಬಟ್ ಒಂದು ಮಿಸ್ಟೇಕ್ ಏನಪ್ಪ ಅಂತಂದರೆ ನಾನು ಮಾಡಿರೋಂಥ ಮಿಸ್ಟೇಕ್ ನೀವು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಈ ವರ್ಕಿಗೆ ಬಂದು ನಾನು ಸೇಮ್ 2 ಕಲರ್ ದಾರ ಏನಿದೆಯಲ್ಲ 6 ಎಳೆ ದಾರನ ತೊಗೊಂಡಿದ್ದೀನಿ. ಬಟ್ ಮೇಲೆ ಸ್ಟೆಪ್ಪಿಗೆ ನೀವು 4 ಎಳೆ ತೊಗೊಂಡ್ರೆ ಈ ಪೆಟಲ್ಸ್ ಅನ್ನೋದು ಏನಿದೆಯಲ್ಲ ಸ್ಮಾಲ್ ಪೆಟಲ್ಸ್ಗಳು ಇನ್ನೂ ಸ್ವಲ್ಪ ನೀಟಾಗಿ ಬರುತ್ತೆ. ಸೊ ನೀವೇನಾದರೂ ಈ ಡಿಸೈನ್ ಇಷ್ಟ ಆಗಿ ಟ್ರೈ ಮಾಡೋಂಗಿದ್ರೆ ಈ ಕೆಳಗಡೆ 2 ಬಾಟನ್ ವರ್ಕ್ ಇದೆಯಲ್ಲ 6 ಎಳೆ ತೊಗೊಳ್ಳಿ. ಬಟ್ ಮೇಲೆ ಹಾಕಿರುವಂಥ ಕಲರಲ್ಲಿ ದಾರ ಬಂದು ನೀವು ಆದಷ್ಟು 4 ಮತ್ತು 5 ತೊಗೊಂಡ್ರು ಕೂಡ ನಡೆಯುತ್ತೆ. 6 ಆದರೆ ಸ್ವಲ್ಪ ಇದು ಸೇಮ್ ಇದೇ ಒಂದು ಥಿಕ್ನೆಸ್ಸಿಗೆ ಇದು ಕೂಡ ಬಂದಿದೆ. ಹಂಗಾಗಿ ಸ್ವಲ್ಪ ಒಂದು ರೀತಿ ಥಿಕ್ ಅನಿಸ್ತಾ ಇದೆ. ಸ್ವಲ್ಪ ಆದಷ್ಟು ಸ್ವಲ್ಪ ಇನ್ನೊಂದು ಎಳೆ ಕಡಿಮೆ ಮಾಡಿಕೊಂಡು ಟ್ರೈ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಇದು ಕೂಡ ವಿದೌಟ್ ಕುಚ್ಚು ಡಿಸೈನು, ಕುಚ್ಚು ಇಲ್ಲದೆ ಕಂಪ್ಲೀಟಾಗಿ ಈ ರೀತಿ ಸೀರೆಗೆ ಪಲ್ಲುಗೆ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ವೇಟ್ ಡಿಸೈನು ತುಂಬಾ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಿಮ್ಗೆ ಏನಾದರೂ ಫೋಲ್ಡ್ ಅನಿಸಿದ್ರೆ ಸ್ವಲ್ಪ ಐರನ್ ಮಾಡಿದಾಗ ನೀಟಾಗಿ ಚಿಫಾಗಿ ಈ ಒಂದು ಡಿಸೈನ್ ಅನ್ನೋದು ಕೂಡುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಲೈಟ್ ವೇಟ್ ಡಿಸೈನು ಖಂಡಿತವಾಗ್ಲೂ ಅನಿಸುತ್ತೆ. ಟ್ರೈ ಮಾಡಿ. ನಾನು ಬಂದು ನೋಡಿ ಈ ರೀತಿಯಾಗಿ ಹಾಕಿ ತೋರಿಸಿದ್ದೀನಿ. ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ಯಾವಿದೆ ನೋಡ್ಕೊಂಡ್ಬಿಟ್ಟು ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಮಣಿ ಹಾಗೆ ಬೀಡ್ಸ್ ಇಷ್ಟ ಇಲ್ವೋ ಅಂಥವ್ರು ಈ ಡಿಸೈನ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ. ಡಿಫ್ರೆಂಟ್ ಆದಂಥ ಡಿಸೈನು ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ಕಂಪ್ಲೀಟಾಗಿ ಸೀರೆಗೆ ಹಾಕಿದಾಗ ಪ್ರೈಸ್ ತೊಗೊಳ್ಳೋದಾದರೆ ಒಂದು 800 ರೂಪೀಸ್ ಚಾರ್ಜನ್ನು ನೀವು ಮಾಡ್ಕೋಬೋದು. ಯಾಕಂದರೆ ವರ್ಕ್ ಇದೆ, ಕಂಪ್ಲೀಟ್ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಆಗುತ್ತೆ. ಎಲ್ಲಕ್ಕಿಂತ ಈಸಿ ಇದೆ ಅಂತ ಏನು ಹೆವಿ ಟಫ್ ಇಲ್ಲ ಡಿಸೈನು, ಈಸಿ ಡಿಸೈನೇ. ಸೊ 800 ರೂಪೀಸ್ ಚಾರ್ಜನ್ನು ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಸೊ ಫೈನಲ್ ಲುಕ್ಕು ಈ ರೀತಿ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.